ಉಚಿತ ಕೊಡುಗೆಗಳು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ. ರಾಜಕೀಯದಲ್ಲಿ ಫ್ರೀ ಬೀಸ್ ಸಂಸ್ಕೃತಿ ಖಂಡಿಸಿದ ಸುಪ್ರೀಂ ಕೋರ್ಟ್. ಕೆನರಾ ಬ್ಯಾಂಕ್ನಲ್ಲಿ ಗಿರವಿ ಇಟ್ಟ ಚಿನ್ನಾಭರಣದ ತೂಕದಲ್ಲಿ ವ್ಯತ್ಯಾಸ. ಚಿನ್ನಾಭರಣ ಮೌಲ್ಯಮಾಪಕ ಎಂ ಅಶ್ವಿನ್ ಕುಮಾರ್ ಬಂಧನ. ಇರ್ವಿನ್ ರಸ್ತೆ ಅಭಿವೃದ್ಧಿ ಪೂರ್ಣಗೊಳ್ಳಲಿಲ್ಲ. ರಾಜಕುಮಾರ್ ರಸ್ತೆ ಭಾಗಶಃ ಅಪಾಯಕಾರಿ. ಮೈಸೂರಿನೆಲ್ಲೆಡೆ ಪೊಲೀಸರ ವ್ಯಾಪಕ ತಪಾಸಣೆ. ಜೆಎಸ್ಎ ಕಾನೂನು ಕಾಲೇಜಿನ 7 ವಿದ್ಯಾರ್ಥಿಗಳು ಸಿವಿಲ್ ಜಡ್ಜ್ ಹುದ್ದೆಗೆ ಆಯ್ಕೆ. ಬಂಡೀಪುರ ನಾಗರಹೊಳೆ ಸಫಾರಿ ಮತ್ತೆ ಆರಂಭ. ಕಟ್ಟುನಿಟ್ಟಿನ ನಿರ್ಬಂಧಗಳೊಂದಿಗೆ ಅನುಮತಿ. ಜಿಪಿಎ ಟ್ರ್ಯಾಕಿಂಗ್ ಕಡ್ಡಾಯ. ಜೆಫ್ರಿ ಎಪ್ಸ್ಟೈನ್ ಪ್ರಕರಣದಲ್ಲಿ ಭಾರತೀಯ ಯುವತಿ ಸ್ಫೋಟಕ ಮಾಹಿತಿ ಬಹಿರಂಗ. 2 ದಶಕಗಳಿಂದ ತಲೆನೋವಾಗಿದ್ದ ಸೂಯೆಜ್ ಫಾರ್ಮ್ನ 6 ಲಕ್ಷ ಟನ್ ಕಸದ ರಾಶಿ ಜೂನ್ ಅಂತ್ಯಕ್ಕೆ ಸಂಪೂರ್ಣ ತೆರವು. ಆಸ್ತಿ ನೋಂದಣಿ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ. ರಾಜ್ಯ ಸರ್ಕಾರಕ್ಕೆ ಕ್ರೆಡೈ ಮೈಸೂರು ಘಟಕದ ಅಧ್ಯಕ್ಷ ಹರೀಶ್ ಶೆಣೈ ಮನವಿ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಗಳಿಗೆ ಭವ್ಯ ಸ್ವಾಗತ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬ್ರೆಜಿಲಿಯನ್ ಪ್ರಜೆ ಬಂಧನ. 24 ಕೋಟಿ ರು ಮೌಲ್ಯದ ಕೊಕೇನ್ ವಶ.